ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ಭಾಲ್ಕಿ ತಾಲೂಕಿನ ನಿಟ್ಟೂರ್ ಗ್ರಾಮದಲ್ಲಿ ಆತಂಕ ಹುಟ್ಟಿಸುವಂತಹ ಘಟನೆ ನಡೆದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರ ಸೇವಾ ಕೇಂದ್ರದಲ್ಲಿ ಅನಾಮಿಕರು ಕಳವು ನಡೆಸಿರುವ ಮಾಹಿತಿ ಲಭ್ಯವಾಗಿದೆ. ಅಂಗಡಿಯಿಂದ ಸ್ವಲ್ಪ ಹಣ ಮತ್ತು ಒಂದು ಮೊಬೈಲ ಕಳವಾಗಿವೆ. ಕಳ್ಳತನ ಆದ ಸಮಯ ಸರಿ ಸುಮಾರು ಮಧ್ಯರಾತ್ರಿ ಸಮಯ 1:10 ಪೂರ್ವಾಹ್ನ ಎಂದು ತಿಳಿದುಬಂದಿದೆ. ಈ ಘಟನೆ ಬಗ್ಗೆ ಸಹ ಪೂರ್ಣ ಮಾಹಿತಿ ಇನ್ನಷ್ಟೇ ಹೊರಬರಬೇಕಾಗಿದೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದ್ದು, ಬ್ಯಾಂಕ್ ಸೇವೆಗಳ ಮೇಲೆ ಅವಲಂಬಿತವಾಗಿರುವ ಸಾಮಾನ್ಯ ಜನರಿಗೆ ದೊಡ್ಡ ಹೊಡೆತವಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಈ ಸಂಬಂಧ ಅಂಗಡಿ ಮಾಲೀಕರಾದ ಸಾಗರ ಫಬ್ಬಾ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗದಂತೆ ತಡೆಯಲು ಸಂಬಂಧಿಸಿದ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಸಾರ್ವಜನಿಕರು ಸಹ ಜಾಗೃತಿಯಿಂದ ಇರಬೇಕು. ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಸುರಕ್ಷಿತ ಸಮಾಜ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ. ಸರ್, ನಿಮ್ದು ನಿಟ್ಟೂರ್ ಭಾಲ್ಕಿ ತಾಲೂಕಿನ ಇದೇನು ಗ್ರಾಹಕರ ಕೇಂದ್ರ ಇಲ್ಲಿ ಇದು ಕಳ್ಳತನ ಆಗ್ಯದಂತ ಬೆಳಕಿಗೆ ನಮ್ಗೆ ಕೇಳಿಬಂತು. ಈ ಶಾಪ್ ಓನರ್ ನೀವೇ ಅಲ್ಲ ಸರ್? ಏನಾಗಿದೆ ಸರ್ ಅದು ಘಟನೆ ಯಾವ ಥರ ಆಗಿದೆ ಎಂಬುದು ವಿವರ ಹೇಳಿ ಸರ್. ರಾತ್ರಿ 1 ಸುಮಾರು ಅಲ್ಲಿಂದ ಕಿಟಕಿಯಲ್ಲಿ ಸಿಮೆಂಟ್ ಕಿಟಕಿ ಅಲ್ಲ, ಆ ಕಿಟಕಿ ಹೊಡ್ಕೊಂಡು ಕೆಳಗೆ ಬಂದ ಸರ್. ಬೆಡ್ಡಿನ ಖಾಲಿ ಕೆಳಗೆ ಬಂದ. ಕೆಳಗೆ ಬಂದು ಅದು ಅಲ್ಮಾರಿ ಎಲ್ಲ ಕೆಳಗೆ ಮಗ ಮಾಡಿಬಿಡ್ರ. ನಮ್ಮ ಮೊಬೈಲ್ ಇತ್ತು, ಮೊಬೈಲ್ ಅಂತ ತೊಗೊಂಡ್ರ. ಈಗೆಲ್ಲ ಎಲ್ಲ ಹೊಡೆದಾರ ಸರ್. ಹೊಡೆದು ಸ್ವಲ್ಪ ದುಡ್ಡು ಬಂದಿತ್ತು, ದುಡ್ಡು ಇದ್ದೀವೇನ್ರಿ? ಗಲ್ಲ ಎದರಿಂದ ಹೊಡೆದ್ರಿ? ಸರ್, ಇದು ಫ್ರೆಂಡ್ಶಿಪ್ ಸರ್. ಮತ್ತೇನು ಹೇಳಕ್ ಬಯಸ್ತೀರಿ ಸರ್ ಇದ್ರ ಬಗ್ಗೆ ತನಿಖೆ? ಅದು ಯಾರಿಗೆ ಮಾಡಿರೋ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತೇಳಿ. ಇದ್ರ ಏನು ಪೊಲೀಸರಿಗೆ ಏನು ಮಾಹಿತಿ ಕೊಟ್ಟು? ಕೊಟ್ಟಿದ್ರು ಸರ್. ಅವರು ಬಂದು ಎಲ್ಲ ಎಲ್ಲ ಸ್ಟೇಟ್ಮೆಂಟ್ ಅಂತ ತೊಗೊಂಡ್ರೆ ಎಲ್ಲ ಮಾಡ್ಕೊಂಡ್ರೆ. CCTV ಕ್ಯಾಮ್ರಾದ ಫೋಟೇಜ್. ತಮ್ಮ ಹೆಸರು? ಸಾಗರ್ ಫೋಟೋ.